ನಮಸ್ತೆ ಫ್ರೆಂಡ್ಸ್, ನಾನ್ ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ನನ್ನ ಚಾನೆಲ್ಗೆ ನಿಮ್ಗೆ ಸ್ವಾಗತಿಸ್ತಿದ್ದೇನೆ. ನಾನು ಒಸಾಕಾದಲ್ಲಿದ್ದೇನೆ. ಇವತ್ತು ಆಕ್ಚುಲಿ ಬೆಳಗ್ಗೆ ನಾವು ಹೋಟೆಲಿಂದ ಹೊರಗೆ ಬಂದಿಲ್ಲ, ಯಾಕಂದ್ರೆ ಪ್ರೆಡಿಕ್ಷನ್ ಪ್ರಕಾರ ಇವತ್ತಿಲ್ಲಿ ತುಂಬಾನೇ ಮಳೆ ಇದೆ. ಮಳೆ ಬೆಳಗ್ಗೆಯಿಂದ ಇವಾಗದವರೆಗೆ ಮಧ್ಯಾಹ್ನದವರೆಗೆ ಇತ್ತು. ಇವಾಗ ಪ್ರೆಡಿಕ್ಷನ್ ಪ್ರಕಾರ ಮಳೆ ನಿಂತಿದೆ. ಸೊ ಹಾಗಾಗಿ ನಾವು ಹೊರಗೆ ಬಂದಿದ್ದೇವೆ. ನಮ್ಮ ಐಟಿನರಿಯಲ್ಲಿ ಅರ್ಧಕ್ಕಿಂತ ಜಾಸ್ತಿ ಐಟಿನರಿ ನಾವು ಕ್ಯಾನ್ಸಲ್ ಮಾಡ್ಬೇಕಾಯ್ತು ಮಳೆಯಿಂದಾಗಿ. ಬಟ್ ಇಟ್ಸ್ ಓಕೆ, ಎಷ್ಟಾಗ್ತದೆ ಅಷ್ಟು ಕವರ್ ಮಾಡ್ತೇವೆ. ಇಲ್ಲಾಂತಂದ್ರೆ ಮಳೆಯಲ್ಲಿ ನಾವೇನಾದ್ರು ಬರ್ತಿದ್ರೆ ನಮ್ದು ಶೂಸ್ ಬಟ್ಟೆ ಎಲ್ಲಾನು ಒದ್ದೆ ಆಗ್ತಿತ್ತು. ಹಾಗಾಗಿ ನಾವೀಗ ಅರ್ಧ ದಿನ ವೇಸ್ಟ್ ಮಾಡಿದ್ವಿ ಹೋಟೆಲಲ್ಲಿ. ನೋಡೋಣ ಎಷ್ಟು ಕವರ್ ಮಾಡ್ಲಿಕ್ಕೆ ಆಗ್ತಂತ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಾವಿವಾಗ ಗೇಟ್ ಟವರ್ ಬಿಲ್ಡಿಂಗ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಅದಕ್ಕೆ ಹೈವೇಗೆ ಎಂಟ್ರಿ ಮಾಡ್ಬೇಕಾಗ್ತದೆ. ಅದು ಸುಕಮೋಟೋ ಸ್ಟೇಷನ್ ಇಂದ ಪಾಸಿಬಲ್ ಇದೆ. ಸೊ ನಾಂಬಾ ಸ್ಟೇಷನ್ ಇಂದ ಈಗ ನಾವು ಟ್ರೈನ್ ಅಲ್ಲಿ ಉಮೇದ ಸ್ಟೇಷನ್ ಹೋಗ್ಬೇಕು. ಉಮೇದ ಸ್ಟೇಷನ್ ಇಂದ ಮತ್ತೆ ಟ್ರೈನ್ ಹಿಡ್ಕೊಂಡು ಸುಕಮೋಟೋ ಸ್ಟೇಷನ್ ಹೋಗ್ಬೇಕು. ಅಲ್ಲಿಂದ ಕ್ಯಾಬ್ ತಕೊಂಡು ಹೈವೇ ಎಂಟರ್ ಆಗಿ ಉಮೇದ ಸ್ಕೈ ಬಿಲ್ಡಿಂಗ್ ನೋಡ್ಲಿಕ್ಕೆ ಹೋಗ್ಬೋದು. ಉಮೇದ ಸ್ಟೇಷನ್ ಟಿಕೆಟ್ ಒಸಾಕಾ ಪಾಸಲ್ ಕವರ್ಡ್ ಆಗಿದೆ. ಇಲ್ಲಿ ಎಲ್ಲ ರೈಲ್ವೆ ಲೈನ್ಸ್ ಕಲರ್ ಕೋಡೆಡ್ ಆಗಿದೆ. ನೀವು ಆ ಕಲರ್ ಫಾಲೋ ಮಾಡಿ ಸ್ಟೇಷನ್ ಅಲ್ಲಿ ಹೋಗ್ಬೋದು. ನಮ್ದು ರೆಡ್ ಕಲರ್ ಲೈನ್. ಇವಾಗ ನಾವಿಲ್ಲಿ ನಾಂಬಾ ಸ್ಟೇಷನ್ M20 ಅಲ್ಲಿದ್ದೇವೆ. ನಾವು M16 ಉಮೇದ ಸ್ಟೇಷನ್ಗೆ ಹೋಗ್ಬೇಕಾಗಿರೋದು. ಇಲ್ಲಿ ಸ್ಟೇಷನ್ ರೆಡ್ ಕಲರ್ ನೀವು ಇಲ್ಲಿ ಡಿಸ್ಪ್ಲೇ ಅಲ್ಲಿ ಕೂಡ ನೋಡಬಹುದು. ಕೆಲವು ರೈಲ್ವೆ ಲೈನ್ ಟಿಕೆಟ್ ಒಸಾಕಾ ಅಮೇಜಿಂಗ್ ಪಾಸ್ ಅಲ್ಲಿ ಇನ್ಕ್ಲೂಡೆಡ್ ಆಗಿಲ್ಲ. ಎಕ್ಸಾಂಪಲ್ JR ಲೈನ್ಸ್. ಅಲ್ಲಿ ನೀವು ಟಿಕೆಟ್ ಖರೀದಿ ಮಾಡಬಹುದು, ಇಲ್ಲ ಸಿಕಾ ಕಾರ್ಡ್ ಯೂಸ್ ಮಾಡಿ ಹೋಗ್ಬೋದು. JR ಲೈನ್ ಸುಮಾರು ದೊಡ್ಡದಿದೆ, ಸುಮಾರು ಲೈನ್ಸ್ ಇದೆ. ಇಲ್ಲಿ ಎಲ್ಲ ಕಡೆ ಡಿಸ್ಪ್ಲೇ ಇದೆ. ಬಟ್ ಅದು ಜಾಪನೀಸ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮತ್ತೆ ತುಂಬಾ ಕನ್ಫ್ಯೂಸಿಂಗ್ ಇದೆ. ಇಷ್ಟು ದೊಡ್ಡ ಲೈನ್ ಅಲ್ಲಿ ನಾವು ಹೋಗ್ಬೇಕಾಗಿರೋ ಸ್ಟೇಷನ್ ಹುಡ್ಕೋದಂತ ಹೇಳಿದ್ರೆ ಒಂದು ದೊಡ್ಡ ಕೆಲಸ. ಇಲ್ಲಿ ಗೇಟ್ ಕ್ಲೋಸಿಂಗ್ ನೋಡಿ ಹೇಗಿದೆ. ವೈರ್ಸ್ ಟೈಪ್ ಏನೋ ಹಾಕಿಟ್ಟಿದ್ದಾರೆ. ಬೈ ದ ವೇ, ನಮ್ಗೆ ಇವಾಗ ನಾವು ಹೋಗ್ಬೇಕಿರೋ ಟ್ರೈನ್ ಇದು ಹೌದಾ ಅಲ್ವಾ ಅಂತೇಳಿ ಗೊತ್ತಿಲ್ಲ. ಜಾಪನೀಸ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ, ಇಂಗ್ಲಿಷ್ ಡಿಸ್ಪ್ಲೇ ಆಗೋ ತನಕ ಕಾಯ್ಬೇಕು. ಬಟ್ ಟ್ರೈನ್ ಹೊರಟೋಯ್ತು. ಇರ್ಲಿ, ನೆಕ್ಸ್ಟ್ ಟ್ರೈನ್ ನೋಡೋಣ. ಒಳ್ಳೇದಾಯ್ತು ಅರ್ಜೆಂಟ್ ಅಲ್ಲಿ ಆ ಟ್ರೈನ್ ಹತ್ತಿಲ್ಲ. ಬಿಕಾಸ್ ಅದು ನಮ್ಮ ಟ್ರೈನ್ ಅಲ್ಲ. ಇವಾಗ ನಾವು ರೈಟ್ ಟ್ರೈನ್ ಅಲ್ಲಿ ಇದ್ದೇವೆ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಟ್ರೈನಲ್ಲೆಲ್ಲ ಅನೌನ್ಸ್ಮೆಂಟ್ ಆಗ್ತದಲ್ಲ, ಅದು ಆಟೋಮ್ಯಾಟಿಕ್ ಅನೌನ್ಸ್ಮೆಂಟ್ ಅಂತ ಹೇಳಿ. ಬಟ್ ಇವಾಗ ಗೊತ್ತಾಯ್ತು ಇಲ್ಲಿ ಈ ಡ್ರೈವರ್ ಇದ್ದಾರಲ್ಲ ಅವರೇ ಅನೌನ್ಸ್ ಮಾಡೋದು ಪ್ರತಿ ಸ್ಟೇಷನಲ್ಲೂ ಅಂತ. ಇದು ಆಟೋಮ್ಯಾಟಿಕ್ ಅಲ್ಲ. ನಾವಿವಾಗ ಗೇಟ್ ಟವರ್ ಬಿಲ್ಡಿಂಗ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಅಲ್ಲಿ ಅಂತ ನೋಡೋ ಅಂಥದ್ದು ಏನಿಲ್ಲ, ಆದರೆ ಇದೊಂದು ಎಕ್ಸ್ಪೀರಿಯನ್ಸ್. ಅಲ್ಲಿ ರೋಡ್ ಬಿಲ್ಡಿಂಗ್ನ ಮಧ್ಯದಿಂದ ಹೋಗ್ತಿದೆ. ಇಂಥ ಎಕ್ಸ್ಪೀರಿಯನ್ಸ್ ಬೇರೆ ಯಾವ ಸಿಟಿಯಲ್ಲೂ ನಮಗೆ, ಯಾವ ಕಂಟ್ರಿಯಲ್ಲೂ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ನಮಗೆ. ಸೊ ಹಾಗಾಗಿ ನಾವು ತುಂಬ ಜಾಸ್ತಿ ದುಡ್ಡು ಖರ್ಚು ಮಾಡಿ ಅಲ್ಲಿಗೆ ಹೋಗ್ತಿದ್ದೇವೆ. ಊಬರ್ ಬುಕ್ ಮಾಡ್ತಿದ್ದೇವೆ. ಫೇರ್ ಪ್ರೈಸ್ ನೋಡಿ ಊಬರ್ದು. ಜಸ್ಟ್ 15-20 ಮಿನಿಟ್ಸ್ ಕವರ್ ಮಾಡಲಿಕ್ಕೆ ನಮಗೆ ಇಷ್ಟು ದುಡ್ಡು ಕೊಡಬೇಕಾಗಿದೆ ಇವಾಗ. ಕೆಲವು ವರ್ಷಗಳ ಹಿಂದೆ ಈ ರೀಜನ್ ರೀಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಇಲ್ಲಿ ಹೈವೇ ಬರ್ತಿರೋದ್ರಿಂದ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಸಿಕ್ಕಿರ್ಲಿಲ್ಲ. ಬಟ್ ಪ್ರಾಪರ್ಟಿ ಓನರ್ ಇಲ್ಲ, ನನ್ಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಬೇಕೇ ಬೇಕು ಅಂತ ಹೇಳಿ ಫೈಟ್ ಮಾಡಿದ್ರು. ಸೊ ಫೈನಲಿ ಗವರ್ಮೆಂಟ್ ಮತ್ತೆ ಓನರ್ಸ್ ನಡುವೆ ಒಂದು ಒಪ್ಪಂದ ಆಯ್ತು. ಅದರ ಪ್ರಕಾರ ಬಿಲ್ಡಿಂಗ್ ನ 2 ಫ್ಲೋರ್ ಹೈವೇ ಕೊಡ್ಬೇಕು ಅಂತ ಹೇಳಿ ಆಯ್ತು. ಸೊ ಹಾಗಾಗಿ ಈ ಯುನೀಕ್ ಒಪ್ಪಂದದ ಪ್ರಕಾರ ನಾವೀಗ ಬಿಲ್ಡಿಂಗ್ ನ ಒಳಗಡೆಯಿಂದ ಹೋಗ್ತಿದ್ದೇವೆ.
ಈ ತರ ನೋಡಿ, ಬಿಲ್ಡಿಂಗ್ ಒಳಗಿಂದ ಹೋದ್ವಿ, ಬಿಲ್ಡಿಂಗ್ ಹೊರಗೆ ಬಂದು ಆಯ್ತು. ಜಸ್ಟ್ 2 floors ರೋಡಿಗೆ ಕೊಟ್ಟಿದ್ದಾರೆ. ಬಟ್ ಎಲ್ಲೂ ನಮ್ಗೆ ಈ ತರ ಬಿಲ್ಡಿಂಗ್ ಒಳಗಡೆಯಿಂದ ಟ್ರಾವೆಲ್ ಮಾಡೋ ಅಂತ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಉಮೇದಾ ಸ್ಕೈ ಬಿಲ್ಡಿಂಗ್ ತಲುಪಿದ್ದೇವೆ. ಇದು ಬೇಸಿಕಲಿ ಒಂದು ಅಬ್ಸರ್ವೇಟರಿ. ಇಲ್ಲಿ 2 40 ಸ್ಟೋರಿ ಬಿಲ್ಡಿಂಗ್ಸ್ ನಡುವೆ ಗ್ಲಾಸ್ ಬ್ರಿಡ್ಜ್ ಮಾಡಿ ಇದನ್ನ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಹೋಗ್ಬೇಕಾದ್ರೆ ಎಸ್ಕಿಲೇಟರ್ ಮತ್ತೆ ಎಲಿವೇಟರ್ 2 ಯೂಸ್ ಮಾಡ್ಬೇಕಾಗ್ತದೆ. ಇಲ್ಲಿನ ಟಿಕೆಟ್ ಅಮೇಜಿಂಗ್ ಪಾಸ್ ಅಲ್ಲಿ ಇನ್ಕ್ಲೂಡೆಡ್ ಆಗಿದೆ. ಬಟ್ 4 o'clock ನಂತರ ಬಂದ್ರೆ 30% ಡಿಸ್ಕೌಂಟ್ ಸಿಗ್ತದೆ. ಬಾಕಿ ನಾವು ಪೇ ಮಾಡ್ಬೇಕಾಗ್ತದೆ. ನಾವಿಲ್ಲಿ ರೀಚ್ ಆಗ್ಬೇಕಾದ್ರೆ 4 o'clock ಆಗೋಗಿತ್ತು. ಬಟ್ ಲಕ್ಕಿಲಿ ನಮ್ಗೆ ಇಲ್ಲಿ ಫುಲ್ ಡಿಸ್ಕೌಂಟ್ ಸಿಕ್ತು. ಉಮೇದಾ ಸ್ಕೈ ಬಿಲ್ಡಿಂಗ್ ಇಂದ ಈ ಒಸಾಕಾ ಸಿಟಿಯ ಕಂಪ್ಲೀಟ್ ಪ್ಯಾನರಾಮಿಕ್ ವ್ಯೂ ಇದೆಲ್ಲ ತುಂಬಾ ಚೆನ್ನಾಗಿದೆ. ನಾವಿವಾಗ ಒಂದು ಬಿಲ್ಡಿಂಗ್ ಒಳಗಿಂದ ಬಂದಿದ್ವಲ್ಲ ಹೈವೇಯಿಂದ, ಆ ಸೇಮ್ ಬಿಲ್ಡಿಂಗ್ ನೋಡಿ ಇಲ್ಲಿ ತೋರ್ತಾ ಇದೆ. ಇಲ್ಲಿ ರೆಸ್ಟೋರೆಂಟ್ ಮತ್ತೆ ಲೌಂಜ್ ಕೂಡ ಇದೆ. ರೆಸ್ಟೋರೆಂಟ್ ಅಲ್ಲಿ ನಿಮ್ಗೆ ಕಾಫಿ, ಸ್ಯಾಂಡ್ವಿಚ್ ಎಲ್ಲ ಸಿಗ್ತದೆ. ಅದನ್ನ ತಗೊಂಡ್ಬಿಟ್ಟು ನೀವು ಇಲ್ಲಿ ಕೂತ್ಕೊಂಡು ಈ ಸಿಟಿ ವ್ಯೂನ ಆನಂದ ಪಡಿಬಹುದು. ನಾವಿಲ್ಲಿ ಮೇಲ್ ಬರ್ಬೇಕಾದ್ರೆ ವರ್ಲ್ಡ್ ನ ಹೈಯೆಸ್ಟ್ ಎಸ್ಕಿಲೇಟರ್ ಅಲ್ಲಿ ಮೇಲ್ ಬಂದಿದ್ವಲ್ಲ, ಇದು ಅದೇ ಎಸ್ಕಿಲೇಟರ್. ಇಲ್ಲಿ ಮೇಲಿಂದ ಕೂಡ ನೋಡ್ಬೋದು. ಈ ಬಿಲ್ಡಿಂಗ್ ಅಲ್ಲಿ 2 ಅಬ್ಸರ್ವೇಟರಿ ಇದೆ. ಒಂದು ಕ್ಲೋಸ್ಡ್ ಏರಿಯಾ ಅಬ್ಸರ್ವೇಟರಿ, ನಾವೀಗ ಜಸ್ಟ್ ಸಿಟಿ ವ್ಯೂ ನೋಡಿ ಬಂದ್ವಲ್ಲ ಒಳಗಡೆಯಿಂದ ಅದು. ಇನ್ನೊಂದು ಈ ರೂಫ್ ಟಾಪ್ ಅಬ್ಸರ್ವೇಟರಿ. ಇಲ್ಲಿ ನೀವು ಕಂಪ್ಲೀಟ್ ಸರ್ಕಲ್ ಅಲ್ಲಿ ಸುತ್ತಾಡ್ಬೋದು. ಆದ್ರೆ ಮೇಲ್ಗಡೆ ಇಷ್ಟು
ಥಂಡಿ ಇದೆ ಅಂತ ಹೇಳಿದ್ರೆ ನನ್ನ ಕೈಯೆಲ್ಲ ಫ್ರೀಸ್ ಆಗೋಗಿದೆ. ಜಾಸ್ತಿ ಹೊತ್ತು ಇಲ್ಲಿ ತಿರುಗಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡಿ ಕೆಳಗಡೆ ಕಂಪ್ಲೀಟ್ ಲಾಕ್ಸ್ ಇದೆ. ಇಲ್ಲಿ ಲಾಕ್ ಪರ್ಚೇಸ್ ಮಾಡಿ ನೀವು ಈ ಗ್ಯಾಲರಿಗೆ ಲಾಕ್ ಹಾಕ್ಬಿಟ್ಟು ಹೋಗ್ಬೋದು. ಎಲ್ಲ ಹಾರ್ಡ್ ಶೇಪ್ ಲಾಕ್ಸ್ ಇದೆ. ಬೆಳಿಗ್ಗೆ ಮಳೆ ಬಂದಿತ್ತಲ್ಲ, ಹಾಗಾಗಿ ಇವಾಗ ಚಳಿ ತುಂಬಾ ಜಾಸ್ತಿ ಆಗಿದೆ ಅನ್ಸ್ತಿದೆ. ತುಂಬಾನೇ ಗಾಳಿ ಕೂಡ ಬೀಸ್ತಿದೆ. ನಾನು ಫುಲ್ ಕವರ್ ಮಾಡ್ಬಿಟ್ಟು ಹೋಗ್ತಾ ಇದ್ದೇನೆ ಈ ತರ, ಆದ್ರೂ ನನ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿನ ಪೆಟ್ರೋಲ್ ಪಂಪ್ ಹೇಗಿದೆ ನೋಡಿ. ಮತ್ತೆ ಇಲ್ಲಿ ಗಾಡಿ ಎಲ್ಲ ತೋರ್ತಿದಲ್ಲ, ಅದೆಲ್ಲ ಟ್ಯಾಕ್ಸಿ. ಇಲ್ಲಿ ಓಲಾ ಊಬರ್ ಏನಾರು ನೀವು ಬುಕ್ ಮಾಡಿದ್ರೆ ಇದೇ ಟ್ಯಾಕ್ಸಿ ಬರ್ತದೆ. ಇಲ್ಲಿ ರಸ್ತೆಲಿ ಹೋಗೋರು ಒಬ್ರು ಕೂಡ ಫೋನಲ್ಲಿ ಮಾತನಾಡ್ಕೊಂಡು ರಸ್ತೆಲಿ ಹೋಗ್ತಿಲ್ಲ. ಎಲ್ರು ಸೈಲೆಂಟ್ ಆಗಿ ಹೋಗ್ತಿದ್ದಾರೆ. ಒಂಚೂರು ಸೌಂಡ್ ಇಲ್ಲ, ಮತ್ತೆ ಫೋನ್ ಅಂತೂ ಯೂಸ್ ಮಾಡ್ತಿಲ್ಲ ಯಾರು. ಇಲ್ಲಿಗೆ ಬರ್ಬೇಕಾದ್ರೆ ಗೇಟ್ ಟವರ್ ಬಿಲ್ಡಿಂಗ್ ಒಳಗಿಂದ ಬರ್ಬೇಕು ಅಂತ ಹೇಳಿ ಎರಡೆರಡು ಟ್ರೈನ್ ತಗೊಂಡು ಕ್ಯಾಬ್ ಎಲ್ಲ ಕ್ಯಾಚ್ ಮಾಡ್ಬಿಟ್ಟು ಬಂದಿದ್ದು. ಆದ್ರೆ ಇವಾಗ ಹೋಗ್ಬೇಕಾದ್ರೆ ನಾವು ಡೈರೆಕ್ಟ್ ಒಂದೇ ಟ್ರೈನ್ ತಗೊಂಡ್ಬಿಟ್ಟು ಒಸಾಕಾ ಸಿಟಿಗೆ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸಿಟಿ ಮಧ್ಯೆ ಇದೊಂದು ಸಣ್ಣ ರೈಲ್ವೆ ಸ್ಟೇಷನ್ ಇದೆ. ಬಟ್ ಇಲ್ಲಿದ್ದು ವ್ಯೂ ತುಂಬಾ ಚೆನ್ನಾಗಿ ತೋರ್ತಿದೆ. ಇದ್ ನೋಡಿ, ಇದು ಈ ಟ್ರೈನ್ ಲಾಸ್ಟ್ ಸ್ಟೇಷನ್ ಅನ್ಸ್ತದೆ. ರೈಲ್ವೆ ಸ್ಟೇಷನ್ ಒಳಗಡೆನೆ ಟ್ರ್ಯಾಕ್ ಮುಗ್ದೋಯ್ತು. ಜಪಾನ್ ಅಲ್ಲಿ ನಿಮ್ಗೆ ಎಲ್ಲೆಂದ್ರಲ್ಲಿ ಈ ತರ ವೆಂಡಿಂಗ್ ಮಷಿನ್ಸ್ ಕಾಣ್ಲಿಕ್ಕೆ ಸಿಗ್ತದೆ. ಮ್ಯಾಕ್ಸಿಮಮ್ ಮಷಿನ್ಸ್ ಅಲ್ಲಿ ಕಾರ್ಡ್ ಪೇಮೆಂಟ್ ಆಕ್ಸೆಪ್ಟ್ ಮಾಡೋದಿಲ್ಲ. ಇಲ್ಲಿ ನಮ್ಗೆ ಕಾರ್ಡ್ ಪೇಮೆಂಟ್ ತಗೊಳ್ಳೋಂತ ಮಷಿನ್ ಸಿಕ್ತು. ನಾವೀಗ ಸಿಕಾ ಕಾರ್ಡ್ ಯೂಸ್ ಮಾಡಿ ಕೋಲ್ಡ್ ಡ್ರಿಂಕ್ ತಗೊಳ್ತಿದ್ದೇವೆ. ಇಲ್ಲಿ ನನ್ಗೆ ಮಷಿನ್ ಅಲ್ಲಿ ಒಂದ್ ಇಷ್ಟ ಆದದ್ದು ಏನಂದ್ರೆ, ಇದು ನೋಡಿ, ನಾವು ಬಾಟಲ್ ಕಲೆಕ್ಟ್ ಮಾಡ್ಬೇಕಾದ್ರೆ ಅದ್ರ ಡೋರ್ ಹೊರಗಡೆ ಎಳಿತೇವೆ, ಸೊ ದಟ್ ಕೈ ಸಿಕ್ಕಾಕೊಳ್ಳೋದಿಲ್ಲ. ಇಲ್ಲಿ ನೀವು ಈ ತರ ಫೇರ್ ಅಡ್ಜಸ್ಟ್ಮೆಂಟ್ ಮಷಿನ್ಸ್ ಅಲ್ಲಿ ನಿಮ್ ಟಿಕೆಟ್ ಏನಾದ್ರು ನಿಮ್ಗೆ ನೀವು ತಗೊಂಡಿರೋ ಲೊಕೇಶನ್ ಬಿಟ್ಟು ಅದ್ರ ನೆಕ್ಸ್ಟ್ ಲೊಕೇಶನ್ ಆತರ ಏನಾದ್ರು ಚೇಂಜ್ ಮಾಡ್ಬೇಕು ಟ್ರೈನ್ ಟಿಕೆಟ್ ಅಂತ ಹೇಳಿದ್ರೆ, ಈ ತರ ಮಷಿನ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಫೇರ್ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಏನ್ ಪೇ ಮಾಡ್ಬೇಕು ಪೇ ಮಾಡಿ ಹೊಸ ಟಿಕೆಟ್ ತಗೊಳ್ಬಹುದು. ಜಪಾನ್ ಅಲ್ಲಿ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಫಾಲೋ ಮಾಡ್ತಾರೆ. ಪೆಡೆಸ್ಟ್ರಿಯನ್ಸ್ ಕೂಡ ಜೀಬ್ರಾ ಕ್ರಾಸಿಂಗ್ ಅಲ್ಲೇ ಕ್ರಾಸ್ ಮಾಡ್ತಾರೆ, ಬೇರೆ ಎಲ್ಲೂ ಕ್ರಾಸ್ ಮಾಡಲ್ಲ. ಮತ್ತೆ ಸಿಗ್ನಲ್ ಗ್ರೀನ್ ಆದಾಗ ಮಾತ್ರ ಕ್ರಾಸ್ ಮಾಡ್ತಾರೆ.
ಹಿಗಾಶಿಡೋರಿ ಶಾಪಿಂಗ್ ಸ್ಟ್ರೀಟ್ ಅಲ್ಲಿ ಜಿನ್ಪಿನ್ ಅಂತ ಒಂದು ಫೇಮಸ್ ಪಫರ್ ಫಿಶ್ ರೆಸ್ಟೋರೆಂಟ್ ಇದೆ. ಇಲ್ಲಿ ನಾವು ಪಫರ್ ಫಿಶ್ ತಿನ್ಲಿಕ್ಕೆ ಬಂದಿದ್ದೇವೆ. ಇವಾಗ ಜಾಪನೀಸ್ ಅಲ್ಲಿ ಪಫರ್ ಫಿಶ್ ಗೆ ಫುಗು ಅಂತ ಕರೀತಾರೆ. ಈ ಡೆಕೋರೇಟಿವ್ ಐಟಮ್ ಇದೆ ಅಲ್ಲ, ಇದನ್ನ ಇಲ್ಲಿನ ಶೆಫ್ ಆಕ್ಚುಯಲ್ ಪಫರ್ ಫಿಶ್ ಇಂದ ಮಾಡಿರೋದಂತೆ. ಜಾಪನೀಸ್ ಟ್ರೆಡಿಷನ್ ಪ್ರಕಾರ ಚಾಪ್ ಸ್ಟಿಕ್ ಅನ್ನು ಇಲ್ಲೇ ಹೀಗೆ ಇಡಬೇಕು, ಅಲ್ಲಿ ಕೆಳಗಡೆ ಇಡೋ ಹಾಗಿಲ್ಲ. ಪಫರ್ ಫಿಶ್ ಕಟ್ ಮಾಡ್ಲಿಕ್ಕೆ ಮತ್ತೆ ಅದನ್ನ ಸೆಲ್ ಮಾಡ್ಲಿಕ್ಕೆ ಲೈಸೆನ್ಸ್ ಬೇಕು. ಬಿಕಾಸ್ ಪಫರ್ ಫಿಶ್ ಒಂದು ಪಾಯ್ಸನಸ್ ಫಿಶ್. ಅದನ್ನ ಸರಿಯಾಗಿ ಕಟ್ ಮಾಡದೇ ಇದ್ರೆ ಉಂಟಲ್ಲ, ಅದರ ಹಾಗೇನೆ ಪದಾರ್ಥ ಮಾಡಿದ್ರೆ ಅದನ್ನ ತಿಂದವ್ರು ಸೀದಾ ಪರಲೋಕಕ್ಕೆ ಹೋಗ್ಬಿಡ್ತಾರೆ. ಅಷ್ಟೊಂದು ಪಾಯ್ಸನಸ್ ಫಿಶ್ ಅದು. ಸೊ ಹಾಗಾಗಿ ಇದರ ಲೈಸೆನ್ಸ್ ಸಿಗೋ ಮೊದಲು ಶೆಫ್ಸ್ಗೆ 2-3 ವರ್ಷ ಕಲಿಬೇಕಾಗ್ತದೆ. ಅದರ ನಂತರನೇ ಅವರಿಗೆ ಲೈಸೆನ್ಸ್ ಸಿಗೋದು. ಟೋಫು, ವೆಜಿಟೇಬಲ್ಸ್, ನೂಡಲ್ಸ್, ಮೀನಿನ ಪೀಸ್ ಇದೆಲ್ಲ ತಂದ್ಬಿಟ್ಟು ಟೇಬಲ್ ಮೇಲೆ ಇಟ್ಟಿದ್ದಾರೆ. ಸ್ಟವ್ ಕೂಡ ತಕೊಂಡ್ ಬಂದು ಕೊಟ್ಟಿದ್ದಾರೆ. ಹೇಗ್ ಪ್ರಿಪರೇಷನ್ ಮಾಡ್ಬೇಕು ಅಂತ ಕೂಡ ಹೇಳ್ಕೊಟ್ರು. ಇವಾಗ ಒಂದೊಂದೇ ಮೀನಿನ ಪೀಸ್ ಎಲ್ಲ ವೆಜಿಸ್ ಎಲ್ಲ ತೆಗ್ಬಿಟ್ಟು ನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ದೊಡ್ಡ ದೊಡ್ಡ ಪೀಸ್ ಫಸ್ಟ್ ಹಾಕ್ಬೇಕಂತೆ, ಮತ್ತೆ ಚಿಕ್ಕ ಚಿಕ್ಕ ಪೀಸ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಸೊ ನಮ್ಮಿಂದಾನೆ ಇಲ್ಲಿ ಕೂಡ ಕುಕಿಂಗ್ ಮಾಡಿಸ್ತಿದ್ದಾರೆ. ಮೋಸ್ಟ್ಲಿ ಇಲ್ಲಿನೆಲ್ಲ ಫೈನ್ ಡೈನ್ ರೆಸ್ಟೋರೆಂಟ್ಸ್ ಅಲ್ಲಿ ಇದೇ ರೀತಿ ಅಂತ ಅನ್ಸ್ತದೆ. ಇಲ್ಲಿ ಜನರು ನೋಡಿದಾಗ ಅನ್ಸ್ತದೆ ಈ ತರ ಫೈನ್ ಡೈನ್ ರೆಸ್ಟೋರೆಂಟಿಗೆ ಬಂದು ಒಟ್ಟಿಗೆ ಟೈಮ್ ಪಾಸ್ ಮಾಡ್ತಾ ಈ ತರ ಫುಡ್ ಪ್ರಿಪರೇಷನ್ ಕೂಡ ತಾವಾಗೆ ಟೇಬಲ್ ಮೇಲೆ ಮಾಡೋದು, ಇದೆಲ್ಲ ಒಂದು ಇವರಿಗೊಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಸ್ತದೆ. ಇವ್ರು ಇದನ್ನ ಎಂಜಾಯ್ ಮಾಡ್ತಿದ್ದಾರೆ. ಫುಗು ತಿನ್ನೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾವಿನ್ನೂ ಜೀವಂತವಾಗಿದ್ದೇವೆ, ಫಿಟ್ ಅಂಡ್ ಫೈನ್ ಇದ್ದೇವೆ. ಇದರ ಅರ್ಥ ಇಲ್ಲಿನ ರೆಸ್ಟೋರೆಂಟ್ ಮತ್ತೆ ಶೆಫ್ ಚೆನ್ನಾಗಿದ್ದಾರೆ ಅಂತೇಳಿ. ಸೊ ನೀವೇನಾದ್ರೂ ಈ ಏರಿಯಾದಲ್ಲಿ ಇದ್ರೆ ಈ ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿ, ಚೆನ್ನಾಗಿದೆ. ತೆಂಜಿನ್ ಬಾಶಿ ಸೂಜಿ ಶಾಪಿಂಗ್ ಸ್ಟ್ರೀಟ್ ಇದು ಅತಿ ಉದ್ದನೇ ಶಾಪಿಂಗ್ ಸ್ಟ್ರೀಟ್. ಆಲ್ಮೋಸ್ಟ್ 2 ಕಿಲೋಮೀಟರ್ ಉದ್ದ ಇದೆ. ಇಲ್ಲಿ ಫುಲ್ ಆನ್ ಶಾಪಿಂಗ್ ನೀವು ಮಾಡ್ಬೋದು. ಎಲ್ಲಾ ಟೈಪ್ ಐಟಮ್ಸ್ ಸಿಗ್ತದೆ. ಇವಾಗ ಜಸ್ಟ್ ಕೆಲವು ಈಟರೀಸ್ ಎಲ್ಲ ಓಪನ್ ಇದೆ ಅಷ್ಟೇ. ಬೆಳಿಗ್ಗೆ ಮಳೆ ಬಂದಿತ್ತಲ್ಲ, ಹಾಗಾಗಿ ನಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಸಂಜೆ 6 ಗಂಟೆ ತನಕ ಓಪನ್ ಇರ್ತದೆ ಅಂತ ಅನ್ಸ್ತದೆ ಇದು. ಆದ್ರೂ ನಾವು ಇಲ್ಲಿ ತನಕ ಬಂದಿದ್ದೇವಲ್ಲ, ಏನಿದೆ ನೋಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಬಂದಿದ್ದೇವೆ ಇವಾಗ. Speaker card? Sorry, only cash. Okay, sorry. Now let's see. ಇದನ್ನ ತೈಯಾಕಿ ಅಂತ ಕರೀತಾರೆ. ಇಲ್ಲಿ 3 ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ನಾವ್ ಇದರಲ್ಲಿ ಪ್ರೀಮಿಯಂ ಫ್ಲೇವರ್ ತಗೊಂಡಿದ್ದೇವೆ. ಇದರಲ್ಲಿ ರೆಡ್ ಬೀನ್ಸ್ ಫಿಲ್ಲಿಂಗ್ ಇದೆ. ಫಿಶ್ ಯಾವ ಪಾರ್ಟ್ ಮೊದಲು ತಿನ್ನೋಣ ಅಂತ ನೋಡ್ತಿದ್ದೇನೆ.
ಬಾಲದಿಂದನೇ ಸ್ಟಾರ್ಟ್ ಮಾಡೋಣ. ಮೈಲ್ಡ್ ಸ್ವೀಟ್ ಇದೆ, ಸಾಫ್ಟ್ ಇದೆ, ಚೆನ್ನಾಗಿದೆ. ಚಳಿಯಲ್ಲಿ ಬಿಸಿ ಬಿಸಿ ತಿನ್ಲಿಕ್ಕೆ ಒಳ್ಳೆದಾಯ್ತು. ಒಸಾಕಾ ಸಿಟಿಯ ಮಧ್ಯದಲ್ಲಿ ಈ ಹೆಫ್ಐ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಇದರದ್ದು ರೂಫ್ ಟಾಪ್ ಅಲ್ಲಿ ಹೆಫ್ಐ ಫೆರಿಸ್ ವೀಲ್ ಇದೆ. ನಾವೀಗ ಫೆರಿಸ್ ವೀಲ್ ಅಲ್ಲಿ ಕುತ್ಕೊಳ್ಳೋಣ ಅಂತಾನೆ ಇಲ್ಲಿ ಬಂದಿರೋದು. ಇದರ ಟಿಕೆಟ್ ಒಸಾಕಾ ಅಮೇಜಿಂಗ್ ಪಾಸ್ ಅಲ್ಲಿ ಇನ್ಕ್ಲೂಡೆಡ್ ಆಗಿದೆ. ಫೆರಿಸ್ ವೀಲ್ ತುಂಬಾ ಸ್ಲೋ ಆಗಿ ಒಂದು ಫುಲ್ ರೌಂಡ್ ತಗೊಳ್ತದೆ. ನಮ್ಮ ಜಾಯಿಂಟ್ ವೀಲ್ ತರ ಫಾಸ್ಟ್ ಆಗಿ ಹೋಗುದಿಲ್ಲ. ಈ ಫೆರಿಸ್ ವೀಲ್ ಅಂತೂ 15-20 ಮಿನಿಟ್ಸ್ ತಗೊಳ್ತದೆ ಒಂದು ರೌಂಡ್ ತಗೊಳ್ಳಿಕ್ಕೆ. ಸೊ ಇಲ್ಲಿ ನೀವೇನಾದ್ರೂ ಈ ಬಿಲ್ಡಿಂಗ್ ಕಾರ್ನರ್ಸ್ ಪ್ರಾಪರ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಸ್ಲೋಲಿ ಇದು ಮೂವ್ ಆಗ್ತಿದೆ ಅಂತ ಹೇಳಿ. ನನ್ಗೆ ದಾಯ್ಫುಕು ತುಂಬಾನೇ ಇಷ್ಟ ಆಗಿತ್ತು ಅಲ್ವಾ. ಹಾಗಾಗಿ ಇಲ್ಲಿ ಸ್ಟೇಷನ್ ಅಲ್ಲಿ ದಾಯ್ಫುಕು ನೋಡಿದಾಗ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಆದ್ರೆ ಇಲ್ಲಿ ಎಲ್ಲ ಬ್ರಾಂಡೆಡ್ ಸ್ಟೋರ್ಸ್ ಇದೆ. ಸೊ ಇದು ತುಂಬಾನೇ ಎಕ್ಸ್ಪೆನ್ಸಿವ್. ನಿಮ್ಗೆ ಏನಾದ್ರು ಚೀಪ್ ಅಂಡ್ ಬೆಸ್ಟ್ ದಾಯ್ಫುಕು ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಕನ್ವೀನಿಯನ್ಸ್ ಸ್ಟೋರ್ಸ್ ಲೈಕ್ ಲಾಸನ್, 7-Eleven ಇಲ್ಲಿಂದ ಖರೀದಿ ಮಾಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಲ್ಲಿ ಸುತ್ತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾವಿಲ್ಲಿ ಕನ್ವೀನಿಯನ್ಸ್ ಸ್ಟೋರ್ಸಿಗೆ ಹೋಗಿ ಕಪ್ ನೂಡಲ್ಸ್ ಹಿಡ್ಕೊಂಡು ಬರ್ತೇವೆ ಯಾವಾಗಲೂ. ಸೊ ಇವತ್ತು ಕೂಡ ಹೋಗಿದ್ವಿ ಕನ್ವೀನಿಯನ್ಸ್ ಸ್ಟೋರ್ಗೆ. ಬಟ್ ಓನ್ಲಿ ನೂಡಲ್ಸ್ ಅಲ್ಲ, ಅದ್ರ ಜೊತೆಗೆ ಇನ್ನೂ ಕೆಲವು ಸ್ವೀಟ್ ಐಟಮ್ಸ್, ವೇಫರ್ಸ್ ಟೈಪ್ ಇದು ಹಿಡ್ಕೊಂಡು ಬಂದಿದ್ದೇವೆ. ಅದನ್ನ ನಿಮ್ಗೆ ಇವಾಗ ತೋರಿಸ್ತೇನೆ. ಇದು ಸಾಲ್ಟೆಡ್ ರೈಸ್ ಕ್ರ್ಯಾಕರ್ಸ್, ಮತ್ತೆ ಫ್ಲೇವರ್ಡ್ ಯೋಗರ್ಟ್ ಬ್ಲೂಬೆರಿ ಫ್ಲೇವರ್, ಮತ್ತೆ ಇದು 3 ಕಪ್ ನೂಡಲ್ಸ್ ನ್ಯೂ ಫ್ಲೇವರ್ದು, ನಾಳೆ ಬೆಳಗ್ಗೆಗೆ ತಗೊಂಡು ಬಂದಿರೋದು. ಮತ್ತೆ ಇದೊಂದು ಕೋಲ್ಡ್ ಡ್ರಿಂಕ್, ಮತ್ತೆ ಸ್ವೀಟ್, ಹೊಸ ಟೈಪ್ ಇದ್ ಸ್ವೀಟ್ ಟ್ರೈ ಮಾಡಿ ನೋಡಬೇಕು. ಸ್ಟ್ರಾಬೆರಿ ಸ್ಯಾಂಡ್ವಿಚ್, ಮತ್ತೆ ಇದು 2 ಹೊಸ ಫ್ಲೇವರ್ದು ದಾಯ್ಫುಕು. ಇದು ಮಿಕ್ಕಿ ಮೌಸ್ ಶೇಪಿನ್ ಗಮಿ,
ಮತ್ತೆ ಇನ್ನೊಂದು ಚೀಸಾ ಅಂತ ಏನೋ ಚೀಸ್ ಫ್ಲೇವರ್ದ ಮುರುಕು ಸಿಕ್ತು, ಅದನ್ನ ತಕೊಂಡ್ ಬಂದಿದ್ದೇನೆ, ನೋಡ್ಬೇಕು ಹೇಗಿದೆ ಅಂತ ಹೇಳಿ. ಇದ್ರ ಹೆಸರು ಬಮ್ಕುಚನ್ ಅಂತ ಹೇಳಿ, ಜರ್ಮನ್ ಒರಿಜಿನ್ ಕೇಕ್ ಇದು. ಇದನ್ನ ಟ್ರೀ ಕೇಕ್ ಇಲ್ಲ ಲಾಕ್ ಕೇಕ್ ಅಂತಾನೂ ಕರೀತಾರೆ, ಬಿಕಾಸ್ ಇದರ ಸ್ಟ್ರಕ್ಚರ್ ಹಾಗಿದೆ ನೋಡಿ. ಇದು ಸ್ಪಾಂಜಿ ಇದೆ, ಮೈಲ್ಡ್ ಸ್ವೀಟ್ ಇದೆ, ಚೆನ್ನಾಗಿದೆ. ಇದು ಸ್ಟ್ರಾಬೆರಿ ಫ್ಲೇವರ್ ದೈಫುಕು. ಇದರೊಳಗಡೆ ಕಂಪ್ಲೀಟ್ ಸ್ಟ್ರಾಬೆರಿ ಇಟ್ಟಿದ್ದಾರೆ. ಮತ್ತೆ ಇನ್ನೊಂದು ಆರೆಂಜ್ ಫ್ಲೇವರ್ ದೈಫುಕು, ಇದರಲ್ಲಿ ಕೂಡ ಒಳಗಡೆ ಕಂಪ್ಲೀಟ್ ಆರೆಂಜ್ ಇದೆ. ಇದು ಸ್ಟ್ರಾಬೆರಿ ಫ್ಲೇವರ್ ಮೋಚಿ ವಾಫಲ್. ಇದು ತಣ್ಣಗಿದೆ, ಒಳಗಡೆ ಸ್ಟ್ರಾಬೆರಿ ಮತ್ತೆ ಕ್ರೀಮ್ ಇದೆ. ಇದದು ವಾಫಲ್ ತಣ್ಣಗಿರೋದ್ರಿಂದ ಸಾಫ್ಟ್ ಆಗಿದೆ, ಸೊ ಹಾಗಾಗಿ ನನಗೆ ಓವರ್ ಆಲ್ ಈ ಐಟಮ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಕ್ರಂಚಿ ಸಾಲ್ಟೆಡ್ ರೈಸ್ ಕ್ರ್ಯಾಕರ್ಸ್ ತಿನ್ಬಿಟ್ಟು ನೋಡೋಣ ಹೇಗಿದೆ ಅಂತ ಹೇಳಿ. ಸಾಲ್ಟೆಡ್ ಕುರ್ಮುರ ತರ ಇದೆ, ನನಗಂತೂ ತುಂಬಾ ಹಿಡಿಸ್ತು ಇದು. ಚೀಸಾ ಟ್ರೈ ಮಾಡೋಣ. ಕ್ರಂಚಿ ಇದೆ, ಬಟ್ ತುಂಬಾನೇ ಜಾಸ್ತಿ ಚೀಸಿ ಫ್ಲೇವರ್ ಇದೆ. ನನ್ಗಂತೂ ಅಷ್ಟು ಇಷ್ಟ ಆಗ್ಲಿಲ್ಲ. ನಿಮ್ಗೆ ಚೀಸ್ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ತಗೊಳ್ಳಿಕ್ ಹೋಗ್ಬೇಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ನಾಳೆ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ಪ್ಲಾನ್ನೊಂದಿಗೆ ಸಿಗೋಣ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.